ಇವಾಗ ಆಲ್ರೆಡಿ ನೀವು ಥರ್ಡ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಆಗಿದ್ದೀರಿ, ದುಡ್ಡು ಬಂದಿದೆ. ಈ ದುಡ್ಡನ್ನು ಏನು ಮಾಡಬೇಕು ಅಂತ, ಯಾಕೆಂದರೆ ಎಲ್ರಿಗೂ ಗೊತ್ತು ಅಶ್ವಿನಿ ದುಡ್ಡುಗೋಸ್ಕರ ಬಿಗ್ ಬಾಸ್ಗೆ ಹೋಗಿಲ್ಲ. ಅವರು ಒಂದು ನಾನು ಏನು ಅಂತ ತೋರಿಸೋದಕ್ಕೆ ಹೋದರು, ಅದೇ ಥರ ತೋರಿಸಿದ್ದಾರೆ ಕೂಡ. ಸೊ ಈಗ ಬಂದಿರುವಂತಹ ದುಡ್ಡಲ್ಲಿ ಏನಾದರೂ ಮಾಡಬೇಕು ಅಂತ ಇದೆಯಾ ಮೇಡಮ್? ಮೇಡಮ್ ನಾನು ಆಗಲೇ ಹೇಳಿದಾಗ ನನಗಿರೋದು ಒಬ್ಬನೇ ಮಗ. ಆ್ಯಕ್ಚುಲಿ ನನಗೆ ಇವ್ಯಾವುದೂ ನನಗೇನು ತುಂಬ ಆಸೆ ಅಂತ ನಾನು ಇಟ್ಕೊಂಡಿಲ್ಲ ಲೈಫಲ್ಲಿ. ಹುಟ್ಟಿದಾಗ ಏನಾದರೂ ಒಂದಷ್ಟು ಇನ್ನೊಬ್ರಿಗೆ ಸಹಾಯ ಮಾಡಿನೇ ನಾವು ಹೋಗಬೇಕು. ನಮ್ಮ ಗುರುಗಳು ಹೇಳ್ತಾ ಇರ್ತಾರೆ, ನಾವು ಕೊಟ್ಟು ಹೋಗಬೇಕು, ಇಲ್ಲಾಂತಂದರೆ ಬಿಟ್ಟು ಹೋಗಬೇಕು. ಇನ್ನು ಮಧ್ಯದಲ್ಲಿ ನಾವಂತ ತೊಗೊಂಡಂತೂ ಹೋಗೋದಕ್ಕೆ ಯಾವುದನ್ನು ತೊಗೊಂಡು ಹೋಗೋಕ್ಕಾಗಲ್ಲ. ಸೊ ನನಗೆ ಬಿಗ್ ಬಾಸ್ ಅಕಸ್ಮಾತ್ ನಾನು ಏನಾದರೂ ಫಿನಾಲೆ ಕಪ್ ಗೆದ್ದಿದ್ದಿದ್ರೆ ಮೇ ಬಿ ಆ ದುಡ್ಡು ಜಾಸ್ತಿ ಇರ್ತಾ ಇತ್ತು. ಬಟ್ ಇವತ್ತು ನಾನು ಸೆಕೆಂಡ್ ರನ್ನರ್ ಅಪ್ ಆಗಿ ನನಗೇನು ದುಡ್ಡು ಬಂದಿದೆ, ಇವತ್ತು ನೀವು ಕೇಳಿದ್ರಿ ನನ್ನನ್ನು, ನಾನು ಹೋರಾಟಗಾರ್ತಿ ಆಗಿರೋದ್ರಿಂದ, ನಾಡು ನುಡಿ ನೆಲ ಜಲ ಭಾಷೆ ಅಂತ ನಾನು ಗುರುತಿಸ್ಕೊಂಡಿರೋದ್ರಿಂದ, ನಮ್ಮ ಕುಟುಂಬದ ಒಬ್ಬ ಹೆಣ್ಣು ಮಗಳು ಬಿಗ್ ಬಾಸ್ಗೆ ಹೋಗಿ ತಾಕತ್ತಿಂದ ಒಂದು ಸವಾಲನ್ನ ಸ್ವೀಕರಿಸಿ ಆಟ ಆಡ್ತಿದ್ದಾಳೆ ಅಂತ ಆದಾಗ ನನ್ನ ಜೊತೆ ನಿಂತಿದ್ದು ನನ್ನ ಕರವೇ ಕುಟುಂಬ. ಹಾಗಾಗಿ ನಾನು ಅಂದ್ಕೊಂಡಿರೋದು ಒಂದೇ, ನಾನು ಏನಲ್ಲಿ ದುಡ್ಡನ್ನು ಗಳಿಸಿದ್ದೀನಿ ಅದನ್ನು ನನ್ನ ಹೋರಾಟಗಳಿಗೆ, ನನ್ನ ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಗಳಿಗೆ ನಾನು ಆ ದುಡ್ಡನ್ನು ಮುಡಿಪಾಗಿಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ.